ವರುಣಮಾಲಾ, ಇದು ಕೈ ಅಲ್ಲ, ಪಾಪಿ ಕೈ. ಈ ಕೈ ನನಗೆ ಕೊಡಿ ಪ್ರಭು. ಬಿಡು. ಈ ಕೈ ನನಗೆ ಕೊಡಿ ಸ್ವಾಮಿ. ಏನ್ ಮಾಡ್ತಾ ಇದ್ದೀರಾ ಪಾಪಿಗಳೇ? 4 ಎಕರೆ. ಗುರುಜಿ, ನಿಮ್ಮ ಸಹಾಯಕ್ಕಾಗಿ ಅಭ್ಯಾಸ ಮಾಡುತ್ತಿದ್ದೇವೆ. ನನ್ನ ಸಹಾಯಕ್ಕೆ ಹೇಗೆ? ಗುರುಜಿ, ನಿಮಗಂತೂ ಗೊತ್ತೇ ಇದೆ, ಗುರುಮಾತೆಯ ಕೈಗಳು ಅತ್ಯಂತ ಕೋಮಲವಾಗಿದೆ. ಅವರ ಕೋಮಲವಾದ ಕೈಗಳಿಂದ ನಿಮ್ಮ ಕಠೋರವಾದ ಕೈಗಳನ್ನು ಕತ್ತರಿಸಿದರೆ ನಿಮಗೆ ಪಾಪ ತಡ್ಕೊಳ್ಳುತ್ತೆ ಗುರುಜಿ. ಆದರೆ ಈ ಕೊಡಲಿ ಇದೆಯಲ್ಲ, ಕೊಡಲಿ ಇದರಿಂದ ಒಂದು ಏಟಿಗೆ ಶರೀರದಿಂದ ನಿಮ್ಮ ಕೈಗಳನ್ನು ಕತ್ತರಿಸಿದರೆ ದೂರ ಎಸೆದು ಬಿಡಬಹುದು. ಅದಕ್ಕೆ ನಾವು ಕೊಡಲಿಯನ್ನು ಹರಿತಗೊಳಿಸುತ್ತಿದ್ದೀವಿ ಅಲ್ಲವೇ ಮಣಿ? ಕೊಡಲಿ ಇನ್ನು ಚೂಪಾಗಿಸಿ ಒಂದೇ ಏಟಿಗೆ ಗುರುಜಿ ಮಾಡಿರುವ ಪಾಪ ಅವರ ಶರೀರದಿಂದ ಕಿತ್ತಾಕ್ಬೇಕು. ನಿಮ್ಮಂತ ಶಿಷ್ಯಂದಿರ ಬದಲು ಯಮರಾಜನ ಕೋಣನೆ ವಾಸಿ. ಅಯ್ಯೋ ನಮ್ಮ ಕೈಗಳ ಶತ್ರುಗಳೇ, ಕೊಡಲಿಯನ್ನು ಹರಿತ ಮಾಡೋದು ನಿಲ್ಲಿಸು. ಇದರ ಶಬ್ದದಿಂದ ನಮ್ಮ ಕಿವಿಯಲ್ಲಿ ರಕ್ತ ಬರುತ್ತಿದೆ. ನಿಲ್ಲಿಸಿ ಮೊದಲು. ನಾವು ನಿಮಗೆ ಮಂತ್ರ ಶಕ್ತಿಯನ್ನು ಪ್ರಯೋಗಿಸಿ ನಿಮ್ಮಿಬ್ಬರನ್ನು ಭಸ್ಮ ಮಾಡುತ್ತೇವೆ. ಹೋಗಿ ಇಲ್ಲಿಂದ. ಈ ಮೂರ್ಖ ಶಿಷ್ಯರು ನನ್ನ ಕೈಗಳನ್ನು ಸತ್ಯವಾಗಿ ಕಡಿದಿದ್ರೆ ಸಾಕು. ಅವಸರವಾಗಿ ಇಲ್ಲಿಂದ ಪಲಾಯನ ಮಾಡಲೇಬೇಕು. ಎಲ್ಲಕ್ಕೂ ಮೊದಲು ವರುಣಮಾಲಾ ಅಥವಾ ಯಾರಾದರೂ ನಮ್ಮನ್ನು ನೋಡಕ್ಕಿಂತ ಮುಂಚೆ ನಾವೀ ನಗರದಿಂದಲೇ, ಈ ರಾಜ್ಯದಿಂದಲೇ ದೂರ ಸಂಚರಿಸುತ್ತೇನೆ. ಯುದ್ಧದಿಂದ ಬದುಕ್ತೀವಿ, ಮತ್ತೆ ವರುಣಮಾಲಾಲಿಂದಲೂ. ಬಟ್ಟೆ ಗಂಟೆಯಲ್ಲಿ ಅಮ್ಮ, ಶಾಲ್ದಾ, ಅಯ್ಯೋ ಬೇಗ ಬನ್ನಿ. ಶಾಲ್ದಾ ಅಮ್ಮ, ನೋಡು, ಲಾಮನೆ ಕಾಗ್ದ ಕೊಟ್ಟಿದ್ದು. ಮತ್ತೆ ಹೇಳ್ದ ನಿಮ್ಗೆ ಕೊಲಕ್ಕೆ, ಮತ್ತೆ ಅವನು ಹೊರಟೋದ. ಅಮ್ಮ ಶಾರದಾ, ನನಗೆ ಗೊತ್ತು ಈ ಪತ್ರ ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಆದರೆ ನನಗೆ ವಿಶ್ವಾಸವಿದೆ ನೀವು ಅರ್ಥ ಮಾಡಿಕೊಳ್ಳುತ್ತೀರೆಂದು. ಇದನ್ನು ಯಾಕೆ ಮಾಡುತ್ತಿದ್ದೇನೆ ಎಂದು. ನಾನು ಪುನಃ ಹಿಂತಿರುಗುವುದು ಯಾವಾಗ ಮಾತೆಯ ಆಭರಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇನೋ ಮತ್ತು ಈ ಯುದ್ಧವನ್ನು ಕೂಡ ನಿಲ್ಲಿಸಿದ ಮೇಲೆ. ಮಂತ್ರಿವರ್ಯರೇ, ನಾನು ಧನಂಜಯರನ್ನ ಭೇಟಿ ಮಾಡಲು ಹೋಗುತ್ತಿದ್ದೇನೆ. ನೀವು ಅನುಮತಿಯನ್ನ ನೀಡದೇ ಹೋದರೂ ಸಹ ನಾನು ಈ ನಿರ್ಣಯವನ್ನ ಮಾಡಿದ್ದೇನೆ. ಆದರೆ ನನ್ನನ್ನು ಕ್ಷಮಿಸಿಬಿಡಿ. ಇಷ್ಟೆಲ್ಲ ಘಟನೆಯನ್ನ ನೋಡಿದರೂ ಕೂಡ ನಾನು ನಿಷ್ಕ್ರಿಯನಾಗಿ ಮನೆಯಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲ. ನೀವು ಚಿಂತಿಸಬೇಡಿ, ಮಾತೆಯ ಆಶೀರ್ವಾದ ನನ್ನ ಮೇಲಿದೆ. ನಾನು ಹಿಂತಿರುಗಿ ಬಂದ ಮೇಲೆ ನೀವು ಯಾವುದೇ ದಂಡವನ್ನು ವಿಧಿಸಿದರೂ ನನಗೆ ಒಪ್ಪಿಗೆ ಇದೆ. ಈ ಪಂಡಿತ ರಾಮಕೃಷ್ಣನಂತೂ ಯಾರ ಮಾತನ್ನು ಕೇಳುವುದಿಲ್ಲ, ಬೆಲೆ ಕೊಡುವುದಿಲ್ಲ. ಕೇವಲ ಅವರಿಗೇನು ಬೇಕೋ ಅದನ್ನೇ ಮಾಡುತ್ತಾರೆ. ಏನ್ ಮಾಡಲಿದ್ದಾನೆ? ನನಗಂತೂ ಭಯ ಆಗ್ತಿದೆ. ನಮಗೂ ಗೊತ್ತಿಲ್ಲ ಇದೇನಿದು ಮತ್ತು ಎಲ್ಲಿ ಹೋದರೆಂದು. ಹೇ ಕಾಳಿಮಾತೆ, ಅವರನ್ನು ನೀನೇ ರಕ್ಷಿಸು. ಗುರುಜಿ, ನೀವಿಬ್ಬರು ಈ ಬಟ್ಟೆ ಗಂಟೆ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಗುರುಜಿ, ಶಿಷ್ಯರು ನಿಮ್ಮವರೇ ಆದ್ಮೇಲೆ ನಾವು ಕೂಡ ನಿಮ್ಮ ಹಾಗೆ ವಿಚಾರ ಮಾಡ್ತೇವಲ್ವೇ? ಗುರುಜಿ, ನಿಮಗೆ ಗೊತ್ತಿಲ್ಲವೇ, ಆಕ್ರಮಣಕಾರಿಗಳು ರಾಜ್ಯವನ್ನು ಪ್ರವೇಶಿಸುವಾಗ ಎಲ್ಲದಕ್ಕಿಂತ ಮೊದಲು ಸ್ತ್ರೀಯರ ಮೇಲೆ ಹಾಗೂ ಪಂಡಿತರ ಮೇಲೆ ಆಕ್ರಮಣ ಮಾಡ್ತಾರೆ. ನಿಮ್ಮ ಜೊತೆ ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ. ನಮ್ಮನ್ನು ಕರ್ಕೊಂಡೋಗಿ ಗುರುಜಿ. ಸರಿ, ಆಯ್ತು. ನೀವಿಬ್ಬರು ನಮ್ಮ ಜೊತೆಯಲ್ಲಿ ಬನ್ನಿ. ಆದರೆ ನಮ್ಮದೊಂದು ಷರತ್ತಿದೆ. ವರುಣಮಾಲಾಳಿಗೆ ಈ ವಿಷಯದ ಬಗ್ಗೆ ನೀವ್ಯಾರು ಮಾಹಿತಿ ನೀಡೋ ಹಾಗಿಲ್ಲ. ಹೇಳುವುದಿಲ್ಲ ಗುರುಜಿ. ಆದ್ರೇನು? ನಮ್ದು ಒಂದು ಷರತ್ತಿದೆ ಗುರುಜಿ. ಏನು? ನಾಲಾಯಕರೇ, ಗುರು ನಡೆದುಕೊಂಡು ಬರ್ತಿದ್ದಾನೆ ಮತ್ತು ನೀವಿಬ್ರು ಅಶ್ವದ ಮೇಲೆ ಕುಳಿತುಕೊಂಡಿದ್ದೀರಾ. ನಾಚಿಕೆ ಆಗ್ತಿದೆ ಗುರುಜಿ, ನಾಚಿಕೆ ಆಗ್ತಿದೆ. ನೋಡಿ ಎಷ್ಟು ನಾಚಿಕೆ ಆಗಿ ಕೂತಿದ್ದೇವೆ ಅಶ್ವದ ಮೇಲೆ. ಹೌದು ಗುರುಗಳೇ, ನಮ್ಮ ಅಶ್ವಕ್ಕೂ ನಾಚಿಕೆ ಆಗ್ತಿದೆ ಗುರುಗಳೇ. ಅಯ್ಯೋ ಮೂರ್ಖರೇ, ಕನಿಷ್ಠ ಪಕ್ಷ ಈ ಬಟ್ಟೆ ಗಂಟನಾದ್ರೂ ನಿಮ್ಮ ಹತ್ರ ಇರಿಸ್ಕೊಳ್ಳಿ. ಗುರುಜಿ, ನಾವು ಈ ವಿಚಾರದ ಬಗ್ಗೆ ಹಿಂದಿಯೇ ನಿಮಗೆ ತಿಳಿಸಿದ್ದೆವು. ನೀವು ನಮ್ಮ ಮಾತನ್ನು ಈಗಲೂ ಒಪ್ಪದಿದ್ದರೆ ನಾವು ಗುರುಮಾತೆ ಬಳಿಗೆ ಹಿಂತಿರುಗಿ ಹೋಗ್ತೇವೆ. ಬೇಡ. ಅಶ್ವಕ್ಕೆ ನೀರ್ ಬೇಕು ಅನಿಸ್ತಾ ಇರ್ಬೋದು, ನದಿ ಕಡೆ ಹೋಗ್ತಾ ಇದೆ ಗುರುಗಳೇ. ದುಷ್ಟರೇ, ನದಿಯಲ್ಲಿ ನಾವು ನಿಮ್ಮನ್ನು ಎಸೆತೇವೆ. ಅದರ ಹಿಂದೆ ಒಂದು ಮೊಸಳೆಯನ್ನು ಸಹ ಬಿಡುತ್ತೇವೆ. ಹಾಗೆ ಮಾಡಿ ಗುರುಗಳೇ, ಬನ್ನಿ ಅಶ್ವದ್ ಮೇಲೆ ಕುಳಿತುಕೊಳ್ಳಿ. ನಾವೇ ನಡೆದುಕೊಂಡೋಗಿ ಗುರುಮಾತೆಗೆ ಎಲ್ಲಾ ಸತ್ಯ ವಿಷಯವನ್ನು ತಿಳಿಸುತ್ತೇವೆ. ಬನ್ನಿ ಕುಳಿತುಕೊಳ್ಳಿ. ನಾವು ನಡ್ಕೊಂಡೇ ಬರ್ತೇವೆ. ನನ್ನ ಪ್ರಿಯ ಶಿಷ್ಯರೇ,
ನೀವೇ ಕೂತ್ಕೊಳ್ಳಿ. ಎಲ್ಲ ನಿಮ್ಮ ಆಜ್ಞೆಯಂತೆ ಗುರುಗಳೇ. ನೀವು ಗುರುಗಳು, ನಾವು ಶಿಷ್ಯಂದ್ರು. ನಾವು ನಿಮ್ಮ ಆಜ್ಞೆಯನ್ನು ಹೇಗೆ ಮೀರುವುದಕ್ಕೆ ಸಾಧ್ಯ? ಹೇ ಈಶ್ವರ, ಒಂದು ಅಶ್ವವನ್ನು ನಮಗೂ ಸಹ ಕಳಿಸು. ಹೊರಟಿದ್ದು ಆಯ್ತು ರಾಮ, ಆದ್ರೆ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ಅಂತ ಯೋಚಿಸಿದ್ಯಾ ರಾಮ? ಇಲ್ಲ ಬಂಧು, ನನಗೆ ಬೇರೆ ಯಾವುದು ಮಾರ್ಗ ಇರಲಿಲ್ಲ. ಈಗ ಅಲ್ಲಿ ತಲುಪಿಯೇ ಏನ್ ಮಾಡಬೇಕು ಅಂತ ನೋಡ್ಬೇಕಾಗಿದೆ. ರಾಮ ನೋಡು, ಸೂರ್ಯ ಪಶ್ಚಿಮ ದಿಕ್ಕಿನಿಂದ ಉದಯಿಸುತ್ತಿದ್ದಾನೆ. ಇದೇನಿದು? ಗುರುಗಳು ನಡ್ಕೊಂಡು ಶಿಷ್ಯರ್ ಕುದುರೆ ಮೇಲೆ. ಗುರುಜಿ, ನೀವು ಮುಂಜಾವಿನಿಂದ ಬೇಡಿಕೊಂಡಿದ್ದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತದೆ. ಹೇಗೆ? ಅಲ್ಲಿ ನೋಡಿ, ಮುಂದೆ ಮುಂದೆ ಅಶ್ವ ಬರುತ್ತಿದೆ. ಗುರುಜಿ, ಅಲ್ಲಿ ಪಂಡಿತ ರಾಮಕೃಷ್ಣ ಅಶ್ವದ ಮೇಲೆ ಕುಳಿತು ಬರುತ್ತಿದ್ದಾನೆ. ಪ್ರಣಾಮ್ ಗುರುವರಿಯ. ಪ್ರಣಾಮಗಳು. ಇದೆಂತಹ ಪರಿಸ್ಥಿತಿ? ಗುರು ಕಾಲ್ನಡಿಗೆಯಲ್ಲಿ, ಶಿಷ್ಯರು ಅಶ್ವದ ಮೇಲೆ. ನಾನು ಹೇಳ್ತೀನಿ. ನಾವ್ ಹೇಳ್ತೀವಿ. ಅದೇನೆಂದ್ರೆ, ಒಬ್ಬ ಒಳ್ಳೆಯ ಗುರುಗಳ ಕರ್ತವ್ಯ ಆಗಿರುತ್ತದೆ ಅದು ಶಿಷ್ಯರಿಗೆ ಕಷ್ಟ ಬರದೇ ರೀತಿ ನೋಡ್ಕೊಳ್ಳೋದು. ನಾವ್ ಅದನ್ನೇ ಮಾಡ್ತಿದ್ದೇವೆ. ಇವರಿಗೆ ಯಾವುದೇ ಕಷ್ಟವಾಗಬಾರದು, ಅದಕ್ಕೋಸ್ಕರ ನಾವು ಇವ್ರನ್ನ ಅಶ್ವದ ಮೇಲೆ ಕೂರಿಸಿದ್ದೇವೆ. ನೋಡಿ ನೋಡಿ, ಬಟ್ಟೆ ಗಂಟನ್ ಸಹ ನಾವೇ ಹೊತ್ಕೊಂಡ್ ಬರ್ತಿದ್ದೇವೆ. ಧನ್ಯರು ಗುರುದೇವ, ನೀವಂತೂ ಧನ್ಯರು. ಅದಂತೂ ಸತ್ಯ. ಹಾಗೆ ನೀವು ಎಲ್ಲಿಗೆ ತೆರಳುತ್ತಿದ್ದೀರಿ? ನಾವೆಲ್ಲರೋದು ವನವಾಸಕ್ಕೆ. ವನವಾಸಕ್ಕೆ? ಅಶ್ವ, ಶಿಷ್ಯ ಮತ್ತು ಗಂಟಿನ ಜೊತೆ ವನವಾಸಕ್ಕೆ ಹೋಗ್ತಿದ್ದೀರಾ? ನೀವು ಕೂಡ ಅಶ್ವದ ಜೊತೆ ಅಲ್ಲಿಗೆ ತೆರಳ್ತಿದ್ದೀರಾ ಅಲ್ವೇ? ಇಲ್ಲ ಇಲ್ಲ ಗುರುವರ್ಯ, ನಾನು ದೂರದ ರಾಜ್ಯಕ್ಕೆ ತೆರಳುತ್ತಿದ್ದೇನಲ್ವೇ? ಹಾಗೆ ನನಗೂ ಸಹ ಗೊತ್ತು, ನೀವು ವನವಾಸಕ್ಕಲ್ಲ, ವಿಜಯನಗರ ಬಿಟ್ಟು ಪಲಾಯನ ಮಾಡ್ತಿದ್ದೀರಿ ಅಲ್ವಾ? ಹೌದು. ಇಲ್ಲ, ನಾವೇಕ ಪಲಾಯನ ಮಾಡುತ್ತೇವೆ? ಯುದ್ಧದ ಕಾರಣದಿಂದ. ನಮಗೆಂತ ಭಯ? ನಾವಂತೂ ನಮ್ಮ ಮಂತ್ರದ ಶಕ್ತಿಯಿಂದ ಶತ್ರುಗಳನ್ನು ಭಸ್ಮ ಮಾಡ್ಬಿಡ್ತೇವೆ. ನಾನು ಅದನ್ನು ಮಾಡಲಾಗುವುದಿಲ್ಲ ಗುರುಗಳೇ. ನಮಗದು ಗೊತ್ತು. ಹೌದು, ನಿಮ್ಮ ಮುಂದೆ ಏನು ಮುಚ್ಚಿಡ್ಲಿ? ನಿಜ ಹೇಳ್ಬೇಕಂದ್ರೆ ನಾನು ನನ್ನ ಸುರಕ್ಷತೆಗಾಗಿ ವಿಜಯನಗರದಿಂದ ಪಲಾಯನ ಮಾಡ್ತಿದ್ದೇನೆ, ಓಡ್ ಹೋಗ್ತಿದ್ದೇನೆ. ನಾವು ಸಹ ಗುರುಜಿ ಜೊತೆ ವಿಜಯನಗರದಿಂದ ಓಡೋಗ್ತಿದ್ದೇವೆ. ಆದ್ರೆ ನೀವೆಲ್ಲಿಗೆ ಹೊರಟಿದ್ದೀರಿ ರಾಮಕೃಷ್ಣರೇ? ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ, ಸಂಪೂರ್ಣವಾಗಿ ಸುರಕ್ಷಿತವಾಗಿರುವ ಪ್ರದೇಶಕ್ಕೆ, ವಿಶ್ವದ ಅತಿ ದೊಡ್ಡ ವ್ಯಕ್ತಿಯ ರಾಜ್ಯಕ್ಕೆ. ಅವನ ಸಮಕ್ಷದಲ್ಲಿ ಎಲ್ಲಾ ದೊಡ್ಡ ಮಹಾರಾಜ, ಸುಲ್ತಾನರು ನಿಂತು ತಲೆಬಾಗ್ತಾರೆ. ಅಂತಹ ದೊಡ್ಡ ಮನುಷ್ಯ ಯಾರು ನಮಗೆ ಗೊತ್ತಿಲ್ದಿರೋ ಹಾಗೆ ಅವರು ನಿಮ್ಮನ್ನು ಹೇಗೆ ಅವರೊಂದಿಗೆ ಸೇರಿಸ್ಕೊಳ್ತಿದ್ದಾರೆ? ಏನ್ ಹೇಳಿ ಗುರುವರಿರೇ, ಬಹಳ ದಯಾತ್ಮಕ ಮನುಷ್ಯ. ನಮ್ಮಂತ ಪಂಡಿತರಿಗಂತೂ ತುಂಬಾ ಗೌರವ ಕೊಡ್ತಾರೆ. ಹೌದಾ? ನಾವು ಪಂಡಿತರೇ, ನಾವಂತೂ ಮಹಾಪಂಡಿತರು. ನಾವು ಬರುತ್ತೇವೆ. ನಾವು ಚಿಕ್ಕ ಪಂಡಿತರೇ. ಆದ್ರೆ ಈ ಸಜ್ಜನ ವ್ಯಕ್ತಿ ಯಾರು? ಆ ಸಜ್ಜನ ಯಾರಂದ್ರೆ ಧನಂಜಯ ಮೊದಲಿಯಾರ್. ಹೌದು ಗುರುಗಳೇ, ನಾನು ಅವ್ರನ್ನೇ ಭೇಟಿ ಮಾಡಲು ಹೋಗ್ತಿದ್ದೇನೆ. ನನ್ನ ಮಾತನ್ನ ಕೇಳಿ ಗುರುಗಳೇ, ನೀವು ನನ್ನೊಡನೆ ಬನ್ನಿ. ಅದೇನೆಂದ್ರೆ, ನಾನು ಅವ್ರಲ್ಲಿ ಕೇಳ್ಕೊತೇನೆ, ಯುದ್ಧ ಬೇಡ ಅಂತ. ಆಗ್ಲೇ ನಾವು ಸುರಕ್ಷಿತವಾಗಿರ್ಬಹುದಲ್ವೇ? ನಿಮ್ಮಂಥ ಜ್ಞಾನಿಗಳು ನಮ್ಮೊಂದಿಗಿದ್ದಾರಂದ್ರೆ ಈ ಕೆಲಸ ಸುಲಭವಾಗುತ್ತೆ. ಎಂತ ಮಾತಿದು? ಮೂರ್ಖರು ನೀವು. ಸ್ವತಃ ನೀವೇ ಮೃತ್ಯುವಿನ ಮುಂದೆ ಹೋಗ್ತಿದ್ದೀರಾ, ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀರಾ. ಹೋಗೋಣ ಬನ್ನಿ ಗುರುಜಿ, ಪಂಡಿತ ರಾಮಕೃಷ್ಣರೊಡನೆ ನಾವು ಸುರಕ್ಷಿತವಾಗಿ ಇರ್ತೇವೆ. ಹೌದು ಗುರುಜಿ, ನೀವು ನೋಡಿಲ್ಲವೇ, ಪಂಡಿತ್ ರಾಮಕೃಷ್ಣ ತಮ್ಮನ್ನು ಹಾಗೂ ನಿಮ್ಮನ್ನು ಸಹ ಸಮಸ್ಯೆಗಳಿಂದ ಬಚಾವ್ ಮಾಡುತ್ತಲೇ ಬಂದಿದ್ದಾನೆ. ಈತ ಯುದ್ಧ ನಿಲ್ಲಿಸುವಲ್ಲಿ ಸಫಲನಾದರೆ ನಿಮಗೆ ಲಾಭವಾಗುತ್ತದೆ ಗುರುಜಿ. ಹೇಗೆ? ನೀವು ಮುಂಚಿನಿಂದಲೂ ಹೇಗೆ ಮಾಡುತ್ತಿದ್ದರು ಹಾಗೆ ಗುರುಗಳೇ, ಯುದ್ಧ ನಿಲ್ಲಿಸುವ ಶ್ರೇಯಸ್ಸು ನಿಮ್ಗೆ ಲಭಿಸುತ್ತದೆ. ಹಾಗೆಯೇ ಯುದ್ಧ ನಿಲ್ಲಿಸುವುದರಲ್ಲಿ ವಿಫಲರಾದರೆ ಆಗ ಸಹದೇವನ ತರ ಪಕ್ಷ ಬದಲಾಯಿಸಿ ಗುರುಗಳೇ, ಆ ರಾಮನ ವಿರುದ್ಧ ನಿಂತ್ಕೊಳ್ಳಿ. ಪಂಡಿತ ರಾಮಕೃಷ್ಣ, ಹೇಳಿ ಗುರುವರ್ಯ. ನಾವು ವಿಜಯನಗರದ ಸಾಮ್ರಾಜ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆ. ನಮಗೆ ತಿಳಿದಿದೆ ಗುರುವರ್ಯ. ನಾವು ಅವಶ್ಯವಾಗಿ ನಿಮ್ಮೊಡನೆ ಬರುತ್ತೇವೆ. ನನಗೆ ಇದು ತಿಳಿದಿತ್ತು ಗುರುವರ್ಯರೇ. ನಿಮಗೆ ಇದು ತಿಳಿದಿರಬೇಕು. ನಿಮಗೆ ನನ್ನ ಅನುಭವ ಮತ್ತು ಜ್ಞಾನದ ಅವಶ್ಯಕತೆ ಬರಬಹುದು ಎಂದು. ಅವಶ್ಯವಾಗಿ ಅವಶ್ಯವಾಗಿ. ಧನ್ಯವಾದ ಗುರುಗಳೇ, ನಿಮಗೆ ಬಹಳ ಬಹಳ ಧನ್ಯವಾದ. ಇದು ನಿಮಗೆ ತಿಳಿದಿದೆಯೇ? ನಿಜವಾಗಿಯೂ ನೀವಂತೂ ಬಹಳ ಬುದ್ಧಿವಂತರಾಗಿರುವಿರಿ. ರಾಮ, ಮುದ್ದಿನ ತಲೆಯಲ್ಲಿ ಬೇರೆ ಏನೋ ಸೆನ್ಸ್ ನಡೀತಾ ಇದೆ. ಏ ಕತ್ತೆಗಳೇ, ಅಶ್ವದಿಂದ ಕೆಳಗಿಳಿಯಿರಿ. ಈಗ ಅಶ್ವದ ಮೇಲೆ ನಾವು ಕೂರುತ್ತೇವೆ. ಇಲ್ಲ ಗುರುಗಳೇ. ಗುರುಜಿ ಇಳಿಯಿರಿ. ಇಲ್ಲ ಎಂದರೆ ಈ ಅರಣ್ಯದ ಮಧ್ಯದಲ್ಲಿ ನಿಮ್ಮನ್ನು ಬಿಟ್ಟು ಹೊರಡುತ್ತೇನೆ. ಗುರುಗಳೇ. ಅಯ್ಯೋ, ಏನಾಯ್ತು? ತಗೋ, ಧಾನ್ಯಗಳನ್ನ ಹಾಕು. ಪಾರಿವಾಳಕ್ಕೆ ಧಾನ್ಯಗಳನ್ನ ಹಾಕು.
ಅರೆ ಪುತ್ರ, ಮಣ್ಣಿದು, ಮಣ್ಣಿನಲ್ಲಿ ಆಟ ಆಡಬಾರ್ದು. ತಿಳಿತ ಪುತ್ರ? ಪುತ್ರ ಸೂರ್ಯ, ಕಲ್ಲಿನೊಂದಿಗೆ ಆಟ ಆಡಬಾರ್ದು. ಇದು ತಗೋ ಪಾರಿವಾಳಗಳನ್ನ ಕೂಗು. ಸ್ವಾಮಿ, ನಿಮ್ಮ ಸರ್ವ ಸಂದೇಶಗಳನ್ನು ತಲುಪಿಸಿದ್ದೇನೆ. ಸಂಬಂಧಿತ ರಾಜ ಹಾಗೂ ಸುಲ್ತಾನರ ಬಳಿಗೆ ತಲುಪಿದೆ. ಎಲ್ಲ ಭಗವಂತನ ಕೃಪೆ. ಆರಿಸಿ ಸೈನಿಕರನ್ನ ಭರ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಅವರಿಗೆ ದ್ವಿಗುಣ ವೇತನವನ್ನು ಕೊಡುವ ಮಾತಾಗಿದೆ. ಅದರ ಜೊತೆಗೆ ಯುದ್ಧ ನಂತರ ಸಿಗುವ ದಕ್ಷಿಣೆಯನ್ನು ಕೂಡ ಘೋಷಿಸಿದ್ದೇವೆ ಸ್ವಾಮಿ. ಮಂತ್ರಿಗಳೇ, ಒಳ್ಳೆ ಧಾನ್ಯಗಳನ್ನ ಹಾಕಿದ್ರೆ ತುಂಬಾ ಪಾರಿವಾಳಗಳು ಬರುತ್ತೆ. ವಾಹ್ ವಾಹ್ ಸ್ವಾಮಿ, ವಾಹ್. ಅಯ್ಯೋ, ನಮ್ಮ ಪುತ್ರ ನಿಲ್ಲೋದ? ಇಷ್ಟೊತ್ತು ಇಲ್ಲೇ ಇದ್ದ. ಸೂರ್ಯ, ಸೂರ್ಯ! ಸೂರ್ಯ, ಸೂರ್ಯ, ಸೂರ್ಯಕುಮಾರ! ಧನಂಜಯ ಅವರೇ, ನನ್ನ ಪ್ರಾಣವೇ ಹೋದಂತಾಯ್ತು. ನಾವಂತೂ ಸರಿಯಾದ ಸಮಯಕ್ಕೆ ಬಂದ್ವಿ ಧನಂಜಯರವರೇ. ಆದ್ದರಿಂದ ಪಂಡಿತ ರಾಮಕೃಷ್ಣರು ನಿಮ್ಮ ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಸುಂದರವಾದ ಬಾಲಕ ಬಾವಿಯಲ್ಲಿ ಬೀಳೋದ್ರಿಂದ ಬಚಾವಾದ. ನಾವು ನಿಮಗೆ ಆಭಾರಿಯಾಗಿದ್ದೇವೆ ಪಂಡಿತ ರಾಮಕೃಷ್ಣ. ಇವರು ನಮ್ಮ ಗುರುಗಳಾದ ಪಂಡಿತ ತಥಾಚಾರ್ಯ. ಇವರು ಸಹ ಈ ಕಾರ್ಯದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಆದ್ದರಿಂದಲೇ ಪಂಡಿತ ರಾಮಕೃಷ್ಣರು ಈ ಬಾಲಕನನ್ನು ರಕ್ಷಣೆ ಮಾಡಲು ಸಾಧ್ಯವಾಗಿತ್ತು. ನಾವು ನಿಮಗೂ ಆಭಾರಿಯಾಗಿದ್ದೇವೆ ತಥಾಚಾರ್ಯರೇ. ಬನ್ನಿ, ನೀವು ಇಲ್ಲಿಯವರೆಗೂ ಆಗಮನಕ್ಕೆ ಕಾರಣವೇನೆಂದು? ಇವರು ನಮ್ಮ ರಾಜ್ಯದ ಗುರುಗಳು ಪಂಡಿತ ತಥಾಚಾರ್ಯರು, ಹಾಗೂ ನಾನು ಮಹಾರಾಜ ಕೃಷ್ಣದೇವರಾಯರ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇವೆ ನಾವು. ನಮ್ಮ ಬಗ್ಗೆ ಕೇಳಿಲ್ವೇ? ಇಂದು ನಿಮ್ಮ ದರ್ಶನ ಕೂಡ ನಮಗೆ ಆಯಿತು. ಹೇಳಿ, ಕೃಷ್ಣದೇವರಾಯ ಯಾವ ಉದ್ದೇಶದಿಂದ ನಿಮ್ಮನ್ನು ನಮ್ಮಲ್ಲಿಗೆ ಕಳಿಸಿದ್ದಾರೆ? ವಿಜಯನಗರ ಸಾಮ್ರಾಜ್ಯದ ಮೇಲಾಗುವ ಪ್ರಳಯದಿಂದ ಭಯಭೀತರಾಗಿದ್ದಾರೇನು? ಕಾಲ ಮೀರಿ ಹೋಗಿದೆ. ಅವರೇ ಸ್ವಯಂ ಇಲ್ಲಿಗೆ ಬರಬೇಕಾಗಿತ್ತು. ನಾವು ಕಳುಹಿಸಿದ ಸಂದೇಶದ ಹಾಗೆ ನಡೆದುಕೊಳ್ಳಬೇಕಿತ್ತು. ಮಹಾರಾಜ ಕೃಷ್ಣದೇವರಾಯರು ನಮ್ಮನ್ನ ಇಲ್ಲಿಗೆ ಕಳಿಸಿಲ್ಲ. ಅವರಿಗೆ ನಾವಿಲ್ಲಿ ನಿಮ್ಮನ್ನು ಭೇಟಿಯಾಗಲು ಬಂದಿರುವ ಬಗ್ಗೆ ಯಾವ ಜ್ಞಾನವೂ ಇಲ್ಲ. ನಾವಿಲ್ಲಿ ನಮ್ಮ ಇಚ್ಛೆಯಿಂದ ಬಂದಿದ್ದೇವೆ. ನೀವು ಅವರಿಗೆ ಸೂಚಿಸಿ ಬಂದಿರುವಿರೋ ಅಥವಾ ಹಾಗೆ ಬಂದಿರುವಿರೋ? ನೀವು ಇಲ್ಲಿಗೆ ಬಂದಿರುವ ಉದ್ದೇಶ ಕೃಷ್ಣದೇವರಾಯರ ರಕ್ಷಣೆಗಾಗಿ ಅಲ್ಲವೇ? ಇಲ್ಲ, ನಾವಿಲ್ಲಿ ನಿಮ್ಮ ರಕ್ಷಣೆಗಾಗಿ ಬಂದಿದ್ದೇವೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರಿಂದ. ನೋಡಿ ಧನಂಜಯ ಅವರೇ, ನಾವಿಲ್ಲಿ ನಿಮ್ಮ ಹಾಗೂ ಅಸಂಖ್ಯಾತ ಜನರ ಸುರಕ್ಷತೆಗಾಗಿ ಬಂದಿದ್ದೇವೆ. ಈ ಯುದ್ಧದಿಂದಾಗುವ ನಷ್ಟದ ಬಗ್ಗೆ ತಿಳಿಸೋದಕ್ಕೆ. ಮಾತೆ ಆಭರಣಗಳನ್ನ ಅಪಹರಿಸಿ ನೀವು ದೊಡ್ಡ ತಪ್ಪನ್ನೇ ಮಾಡಿದ್ದೀರಿ. ಕ್ಷಮಿಸಿ, ಆದರೆ ಇದರಿಂದ ನಿಮಗೆ ನಾಚಿಕೆ ಆಗಬೇಕು. ಇದು ಮಹಾಪಾಪ. ದಯಮಾಡಿ ಆ ಆಭರಣಗಳನ್ನು ಹಿಂದಿರುಗಿಸಿ, ಇಲ್ಲದಿದ್ದರೆ ಸರ್ವನಾಶವಾಗುತ್ತೀರಿ. ಇದೇನು ಮಾಡುತ್ತಿರುವೆ ಪಂಡಿತ ರಾಮಕೃಷ್ಣ? ಎಲ್ಲರ ಸರ್ವನಾಶ ಮಾಡುತ್ತೀಯಾ? ನಾನಂತೂ ಸತ್ಯವನ್ನೇ ಹೇಳುತ್ತಿದ್ದೇನೆ ಗುರುವರಿಯರೇ. ನೋಡಿ ಧನಂಜಯ ಅವರೇ, ಏನಾದರೂ ಸಮಸ್ಯೆ ಇದ್ದರೆ ನಾವದನ್ನು ಕೂತು ಚರ್ಚಿಸಿ ಬಗೆಹರಿಸೋಣ. ಮಾತೆಯ ಆಭರಣ ಅತ್ಯಂತ ಪವಿತ್ರ ಹಾಗೂ ಅಮೂಲ್ಯವಾದ್ದು. ಅದನ್ನು ಕಳ್ಳತನ ಮಾಡುವುದು ಅತ್ಯಂತ ಪಾಪದ ಕೆಲಸವಾಗಿದೆ.
ನಿಮಗೆ ನನ್ನ ಸಲಹೆ ಏನೆಂದರೆ ಅದನ್ನು ಶೀಘ್ರವಾಗಿ ಹಿಂದಿರುಗಿಸಿ. ಇದರಲ್ಲಿ ಎಲ್ಲರಿಗೂ ಹಾಗೂ ವಿಶೇಷವಾಗಿ ನಿಮಗೂ ಒಳಿತಾಗುತ್ತದೆ. ಅಸಂಭವ. ಅವರಿಂದ ನಮ್ಮ ಘನತೆಗೆ ಧಕ್ಕೆ ಉಂಟಾಗಿದೆ. ಅದರ ಪ್ರತಿಕಾರವನ್ನು ನಾವು ಪಡೆಯುತ್ತೇವೆ. ಸನ್ಮಾನ ಪ್ರಕಟವಾಗುತ್ತೋ ಅಭಿಮಾನ ಪ್ರಕಟವಾಗುತ್ತೋ ಈ ಬಗ್ಗೆ ನಿಮಗೂ ಸಹ ತಿಳಿದಿದೆ. ರಾವಣನ ಬಗ್ಗೆಯೂ ಅಭಿಮಾನ ಇರಲಿಲ್ಲ. ಈತ ನಿಮ್ಮನ್ನು ರಾವಣನಿಗೆ ಹೋಲಿಸುತ್ತಿದ್ದಾರೆ ಸ್ವಾಮಿ. ನೀವೇಕೆ ಮಧ್ಯದಲ್ಲಿ ಮಾತನಾಡುತ್ತಿರುವಿರಿ? ಶಾಂತರಾಗಿರಿ. ಪಂಡಿತ ರಾಮಕೃಷ್ಣ, ಇದೇನು ಮಾಡ್ತಿರುವಿ ನೀನು? ಇಲ್ಲಿವರೆಗೂ ಬಂದು ಇವರಿಗೆ ಅವಮಾನ ಮಾಡ್ತಿರುವಿಯಾ? ಗುರುಗಳೇ, ನಾನಂತೂ ಇವರಿಗೆ ಸಲಹೆ ನೀಡ್ತಿದ್ದೇನೆ. ಇವರ ಸರ್ವನಾಶವು ರಾವಣನ ರೀತಿಯೇ ಆಗುತ್ತದೆ ಅಂತ. ಎಂತ ದುಸ್ಸಾಹಸ ನಿಮ್ಮದು! ನಮ್ಮ ರಾಜ್ಯಕ್ಕೆ ಬಂದು ನಮಗೆ ಎದುರಿಸುತ್ತಿದ್ದೀರಾ? ಒಂದು ವೇಳೆ ನಾನು ಬಯಸಿದರೆ ಇದೇ ಕ್ಷಣ ನಿಮಗೆ ಮರಣದಂಡನೆ ನೀಡಬಹುದು. ನಾವೇನು ಹೇಳಿಲ್ಲ. ಇದೆಲ್ಲ ಇವನ ಮಾತುಗಳು. ನಮಗೆ ಆಜ್ಞೆಯನ್ನು ನೀಡಿರಿ, ನಾವು ತೆರಳುತ್ತೇವೆ. ನಿಮ್ಮನ್ನು ಭೇಟಿಯಾಗಿ ಅತಿ ಪ್ರಸನ್ನವಾಯಿತು. ಪುನಃ ಸಿಗೋಣ. ಬರುತ್ತೇವೆ. ಪ್ರಣಾಮಗಳು ಸೈನಿಕರೇ. ರಾಮ, ನಿನ್ ಬಾಯಿ ಮೇಲೆ ನೀನ್ ಹಿಡ್ತಾ ಇಟ್ಕೊಳಕ್ ಆಗಲ್ವಾ? ಏನ್ ಮಾಡಕ್ ಬಂದೆ? ಏನ್ ಮಾಡ್ಬಿಟ್ಟೆ ನೀನು? ಯುದ್ಧ ಯಾವಾಗ ಅಂದ್ರೆ ಅವಾಗ ಆಗ್ತಾ ಇತ್ತು. ಅದಕ್ ಮುಂಚೆ ನೀನೇ ಸಾಯ್ತ್ಯಾ? ಯುದ್ಧವನ್ನು ನಿಲ್ಲಿಸಲೇಬೇಕು ಬಂಧು. ಹಾಗೆ ಮಾತೆಯ ಆಭರಣಗಳನ್ನು ಕೂಡ ಹಿಂಪಡಿಬೇಕು. ಪುನಃ ನೀನು ವಿಜಯನಗರಕ್ಕಲ್ಲ, ಸೀದಾ ಸ್ಮಶಾನಕ್ಕೆ ಹೋಗ್ತೀಯಾ? ಯಾಕೆಂದ್ರೆ ನೀನ್ ಯೋಚಿಸ್ತಿದ್ಯಲ್ಲ, ಅದು ಅಸಂಭವ. ಅಸಂಭವ ಶಬ್ದದಲ್ಲಿ ಸಂಭವವೂ ಅಡಗಿದೆ. ನೀನು ಮಾತೆಯ ಶಕ್ತಿ ಮೇಲೆ ವಿಶ್ವಾಸ ಇಡು. ಯುದ್ಧದಲ್ಲಿ ಸೋಲುವವನು ಮೊದಲೇ ಧೈರ್ಯವನ್ನು ಕಳೆದುಕೊಂಡಿರ್ತಾನೆ. ಈಗ ಮುಂದೇನಾಗುತ್ತದೆ ನೋಡಬೇಕಾಗಿದೆ. ಮಹಾರಾಜ. ಮಹಾಮಂತ್ರಿಗಳೇ. ಮಹಾರಾಜ, ನಮ್ಮ ಬಳಿ 40,000 ಸಿಪಾಯಿಗಳಿದ್ದಾರೆ. 5,000 ಅಶ್ವಸೇನೆ ಹಾಗೂ 1,000 ಆನೆಗಳು. ಮಚಿಲಿಪಟ್ಟಣದಿಂದ ನಿಮ್ಮ ಸಹೋದರ ಶ್ರೀ ಅಚ್ಯುತ್ಯ ದೇವರು ತಮ್ಮ ಸಮಸ್ತ ಸೇನೆಯೊಂದಿಗೆ ಹಾಗೂ ಅನ್ಯ ಸಾಮಂತರ ಜೊತೆ ಯುದ್ಧ ಭೂಮಿಯ ಕಡೆಗೆ ಬರುತ್ತಿದ್ದಾರೆ ಮಹಾರಾಜ. ಹಾಗಾದರೆ ಶತ್ರುಗಳ ಸೇನೆ? ಮಹಾರಾಜ, ಗುಪ್ತಚಾರರ ಅನುಸಾರದಂತೆ ಅವರ ಬಳಿ 2,000 ಕಾಲ್ದಳವಿದೆ, 20,000 ಅಶ್ವಸೇನೆ ಇದೆ ಹಾಗೂ 5,000 ಆನೆಗಳಿವೆ. ಹೀಗನಿಸುತ್ತಿದೆ ಮಹಾರಾಜ, 20 ಸೇನೆಯನ್ನ ಒಟ್ಟುಗೂಡಿಸಿ ಒಂದು ಸೇನೆಯನ್ನ ಸಿದ್ಧಪಡಿಸಿದ್ದಾರೆ. ಮಹಾರಾಜ, ಅವರ ಅಸ್ತ್ರಶಸ್ತ್ರ ನಮಗಿಂತ 5 ಪಟ್ಟು ಹೆಚ್ಚಿದೆ. ಅವರ ಸೇನೆ ನಮಗಿಂತ 5 ಪಟ್ಟು ಶಕ್ತಿಶಾಲಿಯಾಗಿದೆ. ಶಕ್ತಿಶಾಲಿ ಅಲ್ಲ ಮಹಾಮಂತ್ರಿಗಳೇ, ಕೇವಲ ಇದೊಂದು ಪಟ್ಟು ವಿಶಾಲವಾಗಿದೆ ಅಷ್ಟೇ. ಏಕೆಂದರೆ ಶಕ್ತಿ ಧೈರ್ಯದಲ್ಲಿದೆ ಹೊರತು ಸಂಖ್ಯೆಗಳಲ್ಲ. ವಿಜಯಿಗಳಾಗಬೇಕೆಂಬುವ ನಮ್ಮ ವಿಶ್ವಾಸ, ನಮ್ಮ ಸಾಹಸ, ನಮ್ಮ ದೃಢ ಸಂಕಲ್ಪ ನಮ್ಮನ್ನು ಅವರಿಗಿಂತ 10 ಪಟ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ಸತ್ಯವಾದ ಮಾತು ಮಹಾರಾಜ. ಹಾಗೆಯೇ ನೆನಪಿರಲಿ, ಈ ಯುದ್ಧ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಿಲ್ಲ. ನಾವು ಮಾತೆಯ ಆಭರಣಗಳಿಗಾಗಿ ಹೋರಾಡುತ್ತಿದ್ದೇವೆ. ಹಾಗಾದರೆ ಧರ್ಮ ಯಾರ ಪಕ್ಷದಲ್ಲಿದೆ? ನಮ್ಮ ಪಕ್ಷದಲ್ಲಿ. ಮತ್ತೆ ಮಾತೆಯ ಆಶೀರ್ವಾದ? ಅದು ಕೂಡ ನಮ್ಮ ಜೊತೆ. ಮಹಾಮಂತ್ರಿಗಳೇ, ನಮ್ಮ ಗುಪ್ತಚರಗಳಿಗೆ ಆದೇಶ ನೀಡಿ. ನಮಗೆ ನಮ್ಮ ಶತ್ರುಗಳ ವಿಷಯದ ಬಗ್ಗೆ ಇಂಚಿಂಚು ಮಾಹಿತಿಗಳು ದೊರೆಯುತ್ತಲಿರಬೇಕು. ಅದರ ಆಧಾರಿತವಾಗಿ ನಾವು ನಮ್ಮ ರಣನೀತಿಯನ್ನು ಯೋಚಿಸುತ್ತೇವೆ. ಅಪ್ಪಣೆ ಮಹಾರಾಜ. ಭಗವಂತ, ಮಕ್ಕಳಲ್ಲಿ ದೇವರು ಇರುತ್ತಾರೆ ಎಂಬುವ ನನ್ನ ಮಾತು ಖಚಿತವಾಯಿತು. ಈ ಬಾಲಕ ನಮ್ಮ ಪ್ರಾಣವನ್ನು ರಕ್ಷಿಸಿಯೇ ತೀರುತ್ತಾನೆ. ನಾನು ನಿಮ್ಮನ್ನು ಬಿಟ್ಟು ಇಷ್ಟೊಂದು ಯಾರನ್ನೂ ಪ್ರೀತಿಸುವುದಿಲ್ಲ ಸೂರ್ಯಕುಮಾರ. ಆದರೆ ಈ ವ್ಯಕ್ತಿಗಳು ನಮ್ಮನ್ನು ಎಷ್ಟೊಂದು ಅವಮಾನಿಸಿದ್ದಾರೆ. ನಮಗೆ ನಿಮ್ಮ ಮೇಲೆ ಇರುವ ಪ್ರೀತಿ ಸಹ ತಡೆಯಲು ಸಾಧ್ಯವಿಲ್ಲ. ನಾವು ಯಾರನ್ನೂ ಬಿಡುವುದಿಲ್ಲ. ಗುರುಜಿ, ಪ್ರತೀತಿ ಏನಂದ್ರೆ ಗುರುಗಳ ಜೊತೆ ಶಿಷ್ಯರು ಸಿಕ್ಕಿ ಹಾಕೊಳ್ತಾರೆ. ನಡೀರಿ ಗುರುಗಳೇ, ತುಳಸಿ ಗಿಡವನ್ನು ಹುಡ್ಕೋಣ. ಯಾಕೆ? ಮರಣಕ್ಕಿಂತ ಮೊದಲು ತುಳಸಿಯ ದಾಳವನ್ನು ಬಾಯಿಗಿಟ್ಕೊಂಡ್ರೆ ಮಾಡಿದ ಪಾಪವೆಲ್ಲ ನಷ್ಟವಾಗುತ್ತದೆ ಎಂದು ಕೇಳಿದ್ದೇನೆ. ಅದರಿಂದ ಮುಂದಿನ ಜನ್ಮನು ಮನುಷ್ಯನಾಗಿ ಹುಟ್ಟಬಹುದು. ಭಗವಂತ, ನಿಮ್ಮೆಲ್ಲರ ಅಂತಿಮ ಸಮಯ ಬಂದಾಗಿದೆ. ಎಷ್ಟು ಪಿಸು ಪಿಸು ಮಾತನಾಡಿಕೊಳ್ಳಬೇಕೋ ಮಾತಾಡಿಕೊಳ್ಳಿ. ಎಲ್ಲ ಭಗವಂತನ ಕೃಪೆ.